ಇನ್ನು ಇವತ್ತೇನಾದರೂ ಮುಖ್ಯಮಂತ್ರಿ ವಿರುದ್ಧ FIR ಆಗಲಿಲ್ಲ ಅಂತಂದ್ರೆ ನಾನು ಮತ್ತೆ ಕೋರ್ಟ್ ಮೆಟ್ಟಿಲೇರ್ತೀನಿ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ವಿರುದ್ಧ ಇವತ್ತೇ ಲೋಕಾಯುಕ್ತದಲ್ಲಿ FIR ಆಗುತ್ತಾ ಅಂತಕ್ಕಂಥ ಪ್ರಶ್ನೆ. ಇವತ್ತೇನಾದರೂ FIR ಆಗಲಿಲ್ಲ ಅಂತಂದ್ರೆ ನಾನು ಮತ್ತೆ ಕೋರ್ಟ್ಗೆ ಹೋಗ್ತೀನಿ. ಅರ್ಜಿಯನ್ನು ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು. ಲೋಕಾಯುಕ್ತ ಪೊಲೀಸರು ವಿನಾಕಾರಣ ಕಾಲಹರಣ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಪೊಲೀಸರನ್ನ ಕಟಕಟೆಗೆ ಎಳೆಯೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಂದು ರೀತಿ ಒತ್ತಡದಲ್ಲಿದ್ದಾರೆ ಮೈಸೂರು ಲೋಕಾಯುಕ್ತ SP ಉದೇಶ್ ಅವರು. ಒತ್ತಡ ಯಾಕೆ? ಕೋರ್ಟ್ ಆದೇಶ ಕೊಟ್ಟ ಮೇಲೆ CM ನನ್ನ ಮೇಲೆ FIR ಮಾಡಬೇಡ ಅಂತ ಹೇಳಕ್ಕೆ ಬರುತ್ತಾ? ಅಥವಾ ಒತ್ತಡ ಹಾಕ್ತಾ ಇದ್ದಾರಾ? ಹಾಗಾಗಕ್ಕೆ ಬರಲ್ಲ. ಅಷ್ಟೆಲ್ಲ ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಹಾಳಾಗಿಲ್ಲ. ನಾನು ಯಾವುದೇ ತನಿಖೆಯನ್ನು ಎದುರಿಸೋದಕ್ಕೆ ಸಿದ್ಧ ಅಂತ ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ಅವರು ಈ FIR ಹಾಕೋ ವಿಚಾರದಲ್ಲಿ ಏನೋ ಪ್ರೆಷರ್ ಹಾಕ್ಲಿಕ್ಕಿಲ್ಲ. ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಆ ಆದೇಶದ ಪ್ರಕಾರ ಇಲ್ಲಿ ಮೊಕದ್ದಮೆ ದಾಖಲು ಮಾಡಬೇಕಂತೇಳಿ ಬಂದಿದ್ದೀನಿ. ಎಚ್ಚೆತ್ತರಕ್ಕಾದ್ರೂ ಕೂಡ ಅವರು ಇಲ್ಲಿದ್ದಾರೆ ಅಂತೇಳಿ ಅವ್ರ ಕಚೇರಿ ಅಧಿಕಾರಿಗಳಲ್ಲಿ ಸಿಬ್ಬಂದಿ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಮತ್ತು ಸ್ವತಃ ಲೋಕಾಯುಕ್ತ SP ಅವರಿಗೆ ನಾನು ಅವ್ರ ವೈಯಕ್ತಿಕ ದೂರವಾಣಿ ಸಂಖ್ಯೆಗೆ ಮತ್ತು ಸರ್ಕಾರದ ನೀಡತಕ್ಕಂಥ ಅಧಿಕೃತ ದೂರವಾಣಿ ಸಂಖ್ಯೆಗೆ ಸಾಕಷ್ಟು ಕರೆ ಮಾಡ್ತಾ ಇದ್ದೀನಿ. ಸ್ವೀಕಾರ ಮಾಡ್ತಾ ಇಲ್ಲ. ಮತ್ತು SMS ಸಂದೇಶ ಮತ್ತು ವಾಟ್ಸಪ್ ಸಂದೇಶ ಕಳಿಸಿದ್ರು ಕೂಡ ಅದು ಕೂಡ ಸ್ಪಂದಿಸ್ತಾ ಇಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ನನಗೆ 3 ರೀತಿಯ ಅನುಮಾನ ಬರ್ತದೆ. ಮೊದಲನೇದಾಗಿ ಸಿದ್ದರಾಮಯ್ಯ ಅವರಿಗೆ ಏನು ನಮ್ದು ಆದೇಶ ಆಗಿದೆ, ಆದೇಶಕ್ಕೆ ತಡೆಯಾಜ್ಞೆ ಸಿಗಬೇಕು ಅನ್ನೋ ಕಾರಣಕ್ಕೆ ಉದ್ದೇಶಪೂರ್ವಕವಾಗಿ ಮೈಸೂರು ಲೋಕಾಯುಕ್ತ SP ನಾಪತ್ತೆ ಆಗಿರ್ಬೋದು, ಅಥವಾ ಸಿದ್ದರಾಮಯ್ಯರ ಅಭಿಮಾನಿಗಳಾಗಲಿ ಅಥವಾ ಅವ್ರ ಕಡೆಯವರಾಗಲಿ ಅವ್ರನ್ನ ಅಕ್ರಮ ಬಂಧನದಲ್ಲಿ ಇಟ್ಟಿರ್ಬೋದು, ಅಥವಾ ಅವ್ರನ್ನ ಅಪಹರಣ ಮಾಡಿರ್ಬೋದು ಅನ್ನೋ ಅನುಮಾನ ಬಂದಿದೆ. ಹಾಗಾಗಿ ನಾನು ಅವ್ರಿಗೆ ಮೆಸೇಜ್ ಕೂಡ ಮಾಡಿದ್ದೀನಿ. ಮಧ್ಯಾಹ್ನ 3 ಗಂಟೆಯೊಳಗೆ ನೀವು ನನಗೆ ಕರೆಯನ್ನು ಮಾಡಲಿಲ್ಲ ಅಂದರೆ ಅಥವಾ ಸ್ಪಂದಿಸಲಿಲ್ಲ ಅಂದರೆ ನೀವು ನಾಪತ್ತೆ ಆಗಿದ್ರೆ ಅಂತೇಳಿ ಪೊಲೀಸರು ದೂರು ಕೊಡ್ತೀನಿ ಅಂತ ಅವ್ರ ಸಂದೇಶ ಕಳಿಸಿದ್ರು ಕೂಡ ಅವ್ರು ಅದಕ್ಕೆ ಸ್ಪಂದಿಸ್ತಲ್ಲ. ಸರ್, ಸಿದ್ದರಾಮಯ್ಯ ವಿರುದ್ಧ ಏನು ಪ್ರಕರಣ ದಾಖಲು ಮಾಡಬೇಕಂತ ನ್ಯಾಯಾಲಯ ಆದೇಶ ಮಾಡಿದೆ. ಅದು ಪ್ರಕರಣ ದಾಖಲಾಗಬಾರ್ದು. ಬಹುಶಃ ಅವ್ರು ಏನು ಮೇಲ್ಮನೆ ಸಲ್ಲಿಸ್ತಾರೆ, ಮೇಲ್ಮನೆ ತಡೆಯಾಜ್ಞೆ ಸಿಗೋವರೆಗೂ ಸೊ ಮೊಕದ್ದಮೆ ದಾಖಲಾಗದೇ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋ ಉದ್ದೇಶ ಇಲ್ಲಿ ಕಾಣ್ತಾ ಇದೆ. ಪೊಲೀಸ್ SP ಕರೆನ್ ಸ್ಪೀಕರ್ಸ್ ಎಲ್ಲ ಒಂದು ಸಂದೇಶ ಕಳಿಸಿದ್ರಿ, ನೀವು 3 ಗಂಟೆ ಒಳಗೆ ನಂಗೆ ಸ್ಪಂದಿಸಲಿಲ್ಲ ಅಂದರೆ ನೀವು ನಾಪತ್ತೆ ಆಗಿದ್ರೆ ಪೊಲೀಸರು ದೂರು ಕೊಡಬೇಕಂತ ನಾನು ಸಂದೇಶ ಕಳಿಸಿದ್ರು ಕೂಡ ಸ್ಪಂದಿಸಲ್ಲ ಅಂದರೆ ಸೊ ಇಲ್ಲಿ ಸ್ಪಷ್ಟವಾಗುತ್ತೆ ಸಿದ್ದರಾಮಯ್ಯರ ಸರ್ಕಾರ ಇವ್ರ ಮೇಲೆ ಯಾವ ರೀತಿ ಒತ್ತಡ ಹಾಕಿದೆ ಅನ್ನೋದು ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಅವರಿಗೆ ಅನುಕೂಲ ಆಗೋದು ದುರ್ದೇಶ ಅವರಿಗೆ. ಯಾಕೆ ಸಿದ್ದರಾಮಯ್ಯ ಮೇಲೆ ಸಲ್ಲಿಸ್ತಾರೆ, ಆದೇಶ ಆಗಿದೆ, ಅದಕ್ಕೆ ತಡೆಯಾಜ್ಞೆ ಸಿಗುತ್ತೆ. ಹಾಗಾಗಿ ಮೊಕದ್ದಮೆ ದಾಖಲು ಮಾಡಿ ತಡಿಬೋದು ಅನ್ನೋ ದುರ್ದೇಶದ ಈ ರೀತಿ ಎಲ್ಲ ನಾಟಕ ಅಂತ ನನಗೆ ಅನಿಸುತ್ತೆ. ನ್ಯಾಯಾಲಯ ಆದೇಶ ಮಾಡಿದ ತಕ್ಷಣ FIR ದಾಖಲು ಮಾಡಬೇಕು. ಈ ಕಾರಣದಿಂದ ಅವ್ರು ವಿಚಾರಿಗೆ ಬಂದಿಲ್ಲ. ಹೋಗಿ ಎಲ್ಲಿ ಅಧಿಕೃತ ಕೆಲಸಕ್ಕೆ ಹೋಗ್ತಾ ಇದ್ದಾನ ಅಥವಾ ಬೇರೆ ಕೆಲಸ ವೈಯಕ್ತಿಕ ಕೆಲಸಕ್ಕೆ ಹೋಗ್ತಾ ಇದ್ದಾನ, ಎಲ್ಲಿ ಹೋಗ್ತಿದೆ ಅಂತ ಅವ್ರ ಕಚೇರಿ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಅಂತಂದ್ರೆ ಯಾವ ವ್ಯವಸ್ಥೆ? ಓಕೆ, ಬಟ್ ಸ್ನೇಹಮಯಿ ಕೃಷ್ಣ ಅವರು ತುಂಬ ಆತರ ಪಡ್ತಾ ಇದ್ದಾರಾ ಅಂತಲೂ ಕೂಡ ಒಂದೊಂದು ಸರ್ತಿ ಅನಿಸುತ್ತೆ. ಈ ಟೇಕ್ಸ್ ಟೈಮ್. ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಡಿಲೇ ಆಗಿರೋದಕ್ಕೆ, ನಾನು ಹೇಳ್ತೀನಿ ಮುಂದೆ ಅದನ್ನು. ಸೊ ಹಾಗಾಗಿ ಈ ರೀತಿ ಲೇಟ್ ಆಗ್ತಾ ಇರ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಮೈಸೂರಿನಿಂದ ನನ್ನ ಕೊಲೀಗ್ KP ನಾಗರಾಜ್ ಮತ್ತು ಬೆಂಗಳೂರಿನಿಂದ ನರಸಿಂಹಮೂರ್ತಿ ಇಬ್ಬರನ್ನೂ ಕೂಡ ನಾನು ವೆಲ್ಕಮ್ ಮಾಡ್ಕೋತೀನಿ. ಮೊದಲಿಗೆ KP ನಾಗರಾಜ್, ಈಗಾಗಲೇ ಲೋಕಾಯುಕ್ತರಿಗೆ ಕೋರ್ಟ್ ಆದೇಶದ ಪ್ರತಿ ಸಿಕ್ಕಿದ್ರೂ ಕೂಡ ವಿನಾಕಾರಣ FIR ದಾಖಲು ಮಾಡ್ಕೊಳ್ಳೋದಕ್ಕೆ ವಿಳಂಬ ಮಾಡ್ತಾ ಇದ್ದಾರಾ? ಮೈಸೂರು ಲೋಕಾಯುಕ್ತ SP ಉದೇಶ್ ಅವರು ಒತ್ತಡದಲ್ಲಿದ್ದಾರಾ ಅಥವಾ ಸ್ನೇಹಮಯಿ ಕೃಷ್ಣ ಅವರೇ ಸ್ವಲ್ಪ ಆತರ ಪಡ್ತಾ ಇದ್ದಾರಾ ಅಂತ? ಅಲ್ಲ ಅರವಿಂದ್, ಒಂದು ರೀತಿಯಾಗಿ ಆತರ ಪಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಿನ್ನೆ ಸಂಜೆ ತಾನೇ ಇನ್ನೂ ಕೂಡ ಸರ್ಟಿಫೈಡ್ ಆದಂತಹ ಆದೇಶ ಪ್ರತಿ, ಅಂದರೆ ನ್ಯಾಯಾಲಯದ ಆದೇಶ ಪ್ರತಿ ಮೈಸೂರಿನ ಲೋಕಾಯುಕ್ತ SP ಅವರ ಕೈಗೆ ಸಿಕ್ಕಿದೆ. ಅರವಿಂದ್, FIR ಅನ್ನುವಂಥದ್ದು ಅಷ್ಟು ಸುಲಭವಾದಂತಹ ಒಂದು ಪ್ರತಿ ಅಲ್ಲ ಅರವಿಂದ್. ಯಾಕಂದರೆ ಅದರಲ್ಲಿ ಏನಾದರೂ 1 ಅಥವಾ 2 ಅಂಶಗಳು ತಪ್ಪಾಗಿಬಿಟ್ರೆ ನಿಶ್ಚಿತವಾಗ್ಲೂ ಇಡೀ ಕೇಸೇ ಹಳ್ಳ ಹಿಡಿದ್ಬಿಡುತ್ತೆ. ಆಗ ಅದರ ಜವಾಬ್ದಾರಿ ತನಿಖಾಧಿಕಾರಿಯ ಮೇಲೆ ಬರುತ್ತೆ. ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ FIRನ ಬಹಳ ಗಂಭೀರವಾಗಿ ಆ ಆದೇಶದ ಅನ್ವಯವಾಗಿ FIRನ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಕೋರ್ಟಿನ ನಿರ್ದೇಶನದಂತೆ ಆಗ್ತಾ ಇರುವಂತಹ FIR. ಇದು ಪೊಲೀಸರು ಮಾಡ್ಕೊಳ್ತಾ ಇರುವಂಥ FIR ಅಲ್ಲ, ಕೋರ್ಟ್ ನಿರ್ದೇಶನ ಮಾಡಿದೆ ಇಂತಿಂಥ ಸೆಕ್ಷನ್ ಅಡಿಯಲ್ಲಿ ಈ ರೀತಿಯಾಗಿ FIR ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಅಷ್ಟು ಕೊಟ್ಟ ತಕ್ಷಣದಲ್ಲಿ 3 ಸೆಕೆಂಡ್ಗೆ ಆಗಿಬಿಡಬೇಕು ಅನ್ನುವಂಥ ರೀತಿಯಲ್ಲಿ ಕಷ್ಟ, ಅಷ್ಟು ಸುಲಭ ಅಲ್ಲ. ಬಹುತೇಕ ಇವತ್ತು ಕೂಡ, ಅಂದರೆ ಇವತ್ತು ಸಂಜೆಯ ತನಕನೂ ಕೂಡ FIRನ ಪ್ರಕ್ರಿಯೆಗಳು ಆಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ನಿನ್ನೆ ಸಂಜೆ ಸರ್ಟಿಫೈಡ್ ಕಾಪಿ ಮೈಸೂರಿನ ಲೋಕಾಯುಕ್ತ SP ಅವರಿಗೆ ಸಿಕ್ಕಿದೆ. ಇವತ್ತು ಕೆಲವೊಂದಿಷ್ಟು ಕಾನೂನು ತಜ್ಞರುಗಳ ಜೊತೆಗೆ ಅವರು ಮಾತಾಡ್ತಾರೆ, ಯಾವ ರೀತಿಯಾಗಿ FIRನ್ನು ಡ್ರಾಫ್ಟ್ ಮಾಡಬೇಕು ಮತ್ತು ಯಾವ್ಯಾವ ಸೆಕ್ಷನ್ಗಳಿದೆ ಅದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನುವಂಥದ್ದು. ಹೀಗಾಗಿ ಒಂದಿಷ್ಟು ಟೆಕ್ನಿಕಲ್ ಆದಂತಹ ಪ್ರಾಬ್ಲಮ್ ಇದೆ. ಮತ್ತು 5 ತಾಸು ಲೇಟು, 1 ದಿನ ಲೇಟು ಅಂತಿದ್ದಂಗೆ ಇನ್ನೇನೋ ಒಂದು ಅಡ್ವಾಂಟೇಜ್ ಆಗಿಬಿಡುತ್ತೆ ಅಂತ ಅಂದ್ಕೊಳ್ತಾ ಇದ್ದೀವಲ್ಲ, ಅದೇ ಒಂದು ರೀತಿಯಾಗಿ
ತಪ್ಪು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಯಾರಿಗೂ ಯಾವುದೇ ರೀತಿಯಂಥ ಅಡ್ವಾಂಟೇಜ್ ಈ ಸಂದರ್ಭದಲ್ಲಿ ಆಗಲ್ಲ. ಅರ್ಧ ದಿನ ಲೇಟ್ ಆಗ್ದಂಗೆ ಮತ್ತೊಂದು ಅಡ್ವಾಂಟೇಜ್ ಯಾರಿಗೂ ಕೂಡ ಆಗಲ್ಲ. ಯಾಕೆಂದರೆ ಮುಖ್ಯಮಂತ್ರಿಗಳೇನು ಇದೇ ವಿಚಾರದಲ್ಲಿ ಕೋರ್ಟ್ಗೇನು ಹೋಗಿಲ್ಲ. ಹೀಗಾಗಿ ಅರವಿಂದ್ ಎಲ್ಲೋ ಒಂದು ಕಡೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಸ್ವಲ್ಪ ಆತರ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ನಮಗಿರ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಇವತ್ತು FIRನ ಮಾಡೋದಕ್ಕೆ ಪ್ರಕ್ರಿಯೆಗಳು ಆರಂಭವಾಗುತ್ತೆ. ಬಹುತೇಕ ಸಂಜೆ ಒಳಗಡೆ FIR ಆಗ್ಬೋದು, ಅಥವಾ ನಾಳೆಯೂ ಕೂಡ ಆ ಪ್ರಕ್ರಿಯೆಗಳ ಸಂಬಂಧ ಪ್ರಕ್ರಿಯೆ ಕೂಡ ಮುಂದುವರಿಬೋದು. ಇವತ್ತು ಸಂಜೆ ಆಗ್ಬೋದು ಅಥವಾ ನಾಳೆ ಆದ್ರೂ ಆಗ್ಬೋದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ KP, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ನಾನು ಹೇಳ್ತಾ ಇದ್ದಿದ್ದು ಅಷ್ಟೇ, ಇದು ಲೋಕಾಯುಕ್ತಕ್ಕೆ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ. ಯಾರೋ ಖಾಸಗಿ ವ್ಯಕ್ತಿ ಬಂದು ದೂರು ಕೊಟ್ಬಿಟ್ಟು FIR ಮಾಡ್ದಂಗೆ ಅಲ್ಲ. ಕೋರ್ಟ್ ಹೇಳಿರ್ತಕ್ಕಂಥ ಪ್ರತಿಯೊಂದು ಅಂಶವನ್ನು ಚಾಚೂ ತಪ್ಪದೆ ಪಾಲಿಸಬೇಕಾಗುತ್ತೆ. ಇಲ್ಲಾಂದ್ರೆ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ, ನ್ಯಾಯಾಂಗ ನಿಂದನೆ ಆಗುತ್ತೆ. ಇವತ್ತು ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ FIR ದಾಖಲಿಸಲು ಸಿದ್ಧತೆಯನ್ನು ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು.